ಇನ್ನು ಹಾವೇರಿಯಲ್ಲಿ ಸ್ವಾತಿ ರಮೇಶ್ ಬಾಡಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿ ಸ್ವಾತಿ ಬಾಡಗಿ ಹತ್ಯೆಯನ್ನ ಖಂಡಿಸಿ ಮಾಸೂರು ಬಂದ್ ಮಾಡಲಾಗ್ತಾ ಇದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮ ಆಗುತ್ತೆ ಇದು. ಮಾಸೂರು ಬಂದ್ಗೆ ಕರೆಯನ್ನ ನೀಡಿದ್ದಾರೆ ವಿಎಚ್ಪಿ ಹಾಗೆ ಬಜರಂಗ ದಳ. ಬೆಳಗ್ಗೆ 11 ಗಂಟೆಗೆ ಮಾಸೂರಿನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಕೂಡ ಇರುತ್ತೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಆರಂಭ ಆಗೋದಿದೆ ಈ ಪ್ರತಿಭಟನಾ ರ್ಯಾಲಿ. ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹಿಂದೂ ಯುವತಿ ಸ್ವಾತಿ ಹತ್ಯೆಯನ್ನ ಖಂಡಿಸಿ ಇಂದು ಮಾಸೂರ್ ಬಂದ್ಗೆ ಕರೆ ನೀಡಿರುವಂಥದ್ದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಮಾಸೂರ್ನ ಬಂದ್ಗೆ ಕರೆ ನೀಡಿರುವಂಥದ್ದು. ಏನು ಹಿಂದೂ ಯುವತಿಯನ್ನ ನಂಬಿಸಿ ಮೋಸ ಮಾಡಿ ಕೊಲೆ ಮಾಡಲಾಯಿತು, ಪ್ರೀತಿಯ ಹೆಸರಲ್ಲಿ ಕೊಲೆ ಮಾಡಲಾಯಿತು ಅಂಥೇಳಿ ಏನು ಲವ್ ಜಿಹಾದ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಂದು ಮಾಸೂರಿಗೆ ಬಂದ್ಗೆ ಕರೆ ನೀಡಿರುವಂಥದ್ದು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮವೇನಿದೆ, ಮಾಸೂರು ಗ್ರಾಮ ಈಗ ಸ್ತಬ್ಧವಾಗಿರುವಂಥದ್ದು. ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿರುವಂಥದ್ದು. ಏನು ವಿಶ್ವ ಹಿಂದೂ ಪರಿಷತ್ತು ಏನು ಹುಬ್ಬಳ್ಳಿಯ ನೇಹಾ ಮತ್ತು ಸ್ವಾತಿಯ ಹತ್ಯೆಯನ್ನ ಏನು ಆಗಿದೆ ಅದರಿಂದ ನಾವು ಎಚ್ಚೆತ್ತುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಯಾಕಂದರೆ ಇದೇ ರೀತಿ ನಮ್ಮ ಮನೆಯ ಮಗಳಿಗೂ ಕೂಡ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ನೀವು ಸ್ವಯಂ ಪ್ರೇರಿತವಾಗಿ ಬಂದಾಗಿ ಜಾಗೃತರಾಗಲೇಬೇಕು ಹಿಂದೂಗಳು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಇತ್ತೀಚೆಗೆ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡುವ ಮುಖಾಂತರ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಲೈವ್ ಜಿಹಾದ್ ಮಾಡ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಈಗ ಮಾಸೂರು ಗ್ರಾಮವೇನಿದೆ, ಮಾಸೂರು ಗ್ರಾಮ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು. ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಿ ಸ್ವಾತಿ ಹತ್ಯೆ ಏನಾಗಿದೆ ಹತ್ಯೆಗೆ ಖಂಡಿಸಿ ಈಗ ಬಂದ್ಗೆ ಕರೆ ನೀಡಿರುವಂಥದ್ದು. ಜೊತೆಗೆ ಹಾವೇರಿ ಜಿಲ್ಲೆಯಾದ್ಯಂತ ಇವತ್ತು ವಿವಿಧ ಸಂಘಟನೆಗಳು ವಿವಿಧೆಡೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ರಾಣೆಬೆನ್ನೂರಿನಲ್ಲಿ ಬೃಹತ್ ರ್ಯಾಲಿ ನಡೀತಾ ಇದೆ. ಇನ್ನೊಂದು ಕಡೆ ನಿಮಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಂದೋಬಸ್ತ್ ಕೂಡ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ತೋರಿಸ್ತಾ ಇದ್ದೇನೆ, ನಾನು ಮಾಸೂರಿನ ಪ್ರಮುಖ ಸರ್ಕಲ್ನಲ್ಲಿದ್ದೇನೆ. ಈ ಪ್ರಮುಖ ಸರ್ಕಲ್ನಲ್ಲಿ ಯಾವ ಅಂಗಡಿ ಮುಗ್ಗಟ್ಟುಗಳು ಓಪನ್ ಆಗಿಲ್ಲ. ಸ್ವಯಂ ಪ್ರೇರಿತವಾಗಿ ಈಗ ಸ್ವಾತಿಗೆ ಸಾವಿಗೆ ನ್ಯಾಯ ಸಿಗಲೇಬೇಕು, ಏನು ಆರೋಪಿಗಳಿದ್ದಾರೆ ಆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು. 3 ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಏನು ನಯಾಜ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ದುರ್ಗಾಚಾರಿ ಆಗಿರ್ಬೋದು, ಇವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡ್ತಾ ಇರುವಂಥದ್ದು. ಈಗಿರುವ ಮಾಹಿತಿ ಪ್ರಕಾರ KS ಈಶ್ವರಪ್ಪ ಕೂಡ ಈ ಸ್ಥಳಕ್ಕೆ ಬರ್ತಾರೆ, ಮಾಸೂರು ಗ್ರಾಮಕ್ಕೆ ಬರ್ತಾರೆ, ಸ್ವಾತಿ ತಾಯಿಗೆ ಸಾಂತ್ವನ ಹೇಳಲಿಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಟ್ಟಾರೆ ಸ್ವಾತಿ ಹತ್ಯೆಯನ್ನು ಖಂಡಿಸಿ ಜಿಲ್ಲೆಯಾದ್ಯಂತ ಈಗ ಪ್ರತಿಭಟನೆ ರ್ಯಾಲಿಯ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಅಮಾಯಕ ಯುವತಿಯನ್ನ ಹತ್ಯೆ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಲೇಬೇಕು, ಈ ರೀತಿಯಾದಂಥ ಘಟನೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಅವ್ರ ಮೇಲೆ ಕಠಿಣ ಕ್ರಮವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರ್ಬೋದು. ಒಟ್ಟಾರೆ ಸ್ವಾತಿ ಹತ್ಯೆಯನ್ನು ಖಂಡಿಸಿ ಇಡೀ ಮಾಸೂರು ಗ್ರಾಮದ ಜನರು ಕಂಬನಿ ಮಿಡ್ತಾ ಇರುವಂಥದ್ದು. ಅವಳಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.